ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಮ್ಮೂರು ಪಟ್ಲದಮ್ಮನ ಕೊಂಡದ್ದು. ನಮ್ಮ ಉಳ್ಳಳ್ಳಿ ಮಾರಮ್ಮನ ಕೊಂಡಾಗ ಒಂದು ವಾರಕ್ಕೆ ಪಟ್ಲದಮ್ಮನ ಕೊಂಡ ಅಂತ ಮಾಡ್ತಾರೆ. ನಮ್ಮ ಉಳ್ಳಳ್ಳಿ ಮಾರಮ್ಮನಿಗೆ ಸಾಯಂಕಾಲ ಎಳ್ವಾರ ಮಾಡಿ ಬೆಳಗಿನ ಜಾವ ಕೊಂಡ ಆಯ್ತಾರೆ. ಆಮೇಲೆ ತಂಪು ಹೋಯ್ತದೆ. ಈ ಪಟ್ಲದಮ್ಮನಿಗೆ ಆ ಥರ ಮಾಡಲ್ರು. ಬೆಳಗಿನ ಜಾವ ಎಳ್ವಾರ ಆಗಿ ಅಲ್ಲಿ ದೇವಸ್ಥಾನ ಹತ್ರಕ್ಕೆ ಹೋಗೋಷ್ಲೇ 12 ಗಂಟೆ 1 ಗಂಟೆ ಆಗೋಯ್ತದೆ. ತಂಪು ಜೊತೆನೇ ಎಳ್ವಾರ ಜೊತೆನೇ ತಂಪು ಹೋಯ್ತದೆ. ಆದ್ದರಿಂದ ಲೇಟ್ ಆಯ್ತದೆ. ಇಲ್ಲೋಗಿ ಅಲ್ಲಿ ದೇವಸ್ಥಾನ ಹತ್ರ ಕೊಂಡೋಕ್ಕೆ ಸೌದೆ ಎಲ್ಲ ತುಂಬಿ ಕೊಂಡೋಗಿ ಪೂಜೆ ಮಾಡಿ ಅದು ಬೆಂಕಿ ಎಲ್ಲ ಹಚ್ಚಿ ಅದೆಲ್ಲ ಹುರಿದು ಇದು ಮಾಡೋಷ್ಟರಲ್ಲೇ 5 ಗಂಟೆ 5:15 ಆಗೋಯ್ತದೆ. ಈ ವರ್ಷನೂ ಇದೇ ಥರನೇ ಮಾಡೋದು. ಸಾಯಂಕಾಲನೇ ದೇವ್ರು ಕೊಂಡಾಗೋದು. ಇಲ್ಲಿ ನೋಡಿ, ಇವನು ನನ್ನ ನಾದಿನಿ ಮಗ ವೈಲ್ಡ್ ಆಡಷ್ಟು ಉದ್ದ ಇಲ್ಲ ಇವನು. ಅವು ಆಡು ನಾನು ಇಡ್ಸ್ಕೊಂಡೋಯ್ತೀನಿ ಕೊಡು ಅಂತ ಹೇಳ್ಬಿಟ್ಟು ನಮ್ಮ ಅವನ ಹತ್ರ ಕಿತ್ಕೊಂಡು ಅವ್ನು ಇಟ್ಕೊಂಡು ಹೋಯ್ತವನೆ. ಅದನ್ನೇ ನೀವು ಕೇಳ್ಬೋದು, ಊರ ಹಬ್ಬದ ವೀಡಿಯೋ ಎಲ್ಲಿ ಅಂತ. ಮಾರಮ್ಮನ ಕೊಂಡದ್ದು ನಾನು ಮಾರಮ್ಮನ ಕೊಂಡದ್ದು ದಿನ ವೀಡಿಯೋನೇ ಮಾಡಲಿಲ್ಲ. ಬೆಳಗಿನ ಜಾವ 6 ಗಂಟೆಗೆ ಅಂಗಡಿ ಹತ್ರ ಹೋದ್ರೆ ನೈಟ್ 12 ಗಂಟೆವರೆಗೂ ಅಂಗಡಿಯಿಂದ ಈಚೆ ಬರಲೇ ಇಲ್ಲ. ನಾನು ಅಂಗಡಿ ವ್ಯಾಪಾರ ಮಾಡಿಕೊಂಡು ನಾವು ಹಬ್ಬನೂ ಮಾಡಲಿಲ್ಲ, ಅಂಗಡಿ ವ್ಯಾಪಾರ ಮಾಡ್ತಾಯಿದ್ದೋ. ದೇವಸ್ಥಾನ ಹತ್ರಕ್ಕೂ ಹೋಗಿ ದೇವಸ್ಥಾನದಲ್ಲೂ ಒಂದು ವೀಡಿಯೋ ಮಾಡ್ಕೊಬರಲಿಲ್ಲ. ಕೊಂಡವನ್ನು ನೋಡ್ಕೊಬಂದೆ ಅಷ್ಟೇ. ಜಾತ್ರೆ ಬೀದಿಗೂ ಹೋಗಲಿಲ್ಲ. ಸಿಡಿ ಮಾಡಿದ್ರಲ್ಲ, ಸಿಡಿ ಹೇಳ್ದಾಗ ಹೋಗಲಿಲ್ಲ. ಈ ಸಲ ಪಟ್ಲದಮ್ಮನ ಕೊಂಡೋಗಿ ನಾನು ಹೋಗಲೇಬೇಕು, ಏನಾರ ಆಗಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಂಗಡಿ ಹತ್ರ ಬಿಟ್ಬಿಟ್ಟು ನಾನು ಒಬ್ಬಳೇ ನಮ್ಮ ಅತ್ತೆಯರ ಜೊತೆ ಬಂದೆ. ತಂಪೆತ್ಕೊಂಬಿಟ್ಟು ಎಲ್ಲರೂ ಅಂದರೆ ಒಂದೊಂದು ಕ್ಯಾಸ್ಟು ಒಬ್ಬೊಬ್ಬರು ಅವ್ರವ್ರ ಕ್ಯಾಸ್ಟು ಒಂದೊಂದು ಮರದ ಹತ್ರ ತಂಪನ್ನ ಮಡಿಕೊಂಡು ಲಾಸ್ಟಲ್ಲಿ ಎಲ್ಲ ಕೊಂಡಾದಮೇಲೆ ಪೂಜೆ ಮಾಡ್ತಾರೆ. ನಾವು ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ದೋ, ಎಲ್ಲ ಸುಮ್ಮನೆ ಮಾತಾಡ್ಕೊಂಡು. ಇನ್ನು ಸಾಯಂಕಾಲ ದೇವರು ಒಳಮಡ್ಸ್ಕೊಬರೋಗಿನ ಕೊಂಡಾಗಿ ನಾನು ಸುಮ್ಮನೆ ಕೂತಿರ್ದೇನೆ. ಜಾತ್ರೆ ಬೀದಿಲೆಲ್ಲ ರೌಂಡ್ ಹೊಡ್ಕೊಬರ್ತಾರೆ. ನಾವೆಲ್ಲ ಸುಮ್ಮನೆ ಕೂತು ಒಂದು ಸೈಡಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೋ. ಇಲ್ಲಿ ಡ್ಯಾನ್ಸ್ ಆಡ್ತಿರೋರು ಬಂದು ನಮ್ಮ ಮನೆ ಪಕ್ಕದ ಮನೆ ಹುಡುಗಿರು ಟಮಟೆ ಸೌಂಡಿಗೆ ಡ್ಯಾನ್ಸ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಆಡ್ತಾಯಿದ್ರು. ನಾನು ವೀಡಿಯೋ ಮಾಡ್ತಾಯಿದ್ದೆ. ಪಿಂಕು ಮತ್ತು ಬ್ಲ್ಯಾಕ್ ಸೀರೆ ಹಾಕೊಂಡಿದ್ದಾರಲ್ಲ, ಅವರಿಬ್ಬರು ಅಕ್ಕ ತಂಗಿದ್ರು. ಅವ್ರ ಮುಳ್ಳಳ್ಳಿಯಿಂದ ಸಾಗಿದ ಹತ್ರಕ್ಕೆ ಅವರಿಬ್ಬರನ್ನು ಮದುವೆ ಮಾಡಿದ್ದಾರೆ. ಸಾಗಿಗೆ ಅವರು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಈ ಜಾತ್ರೆಗೆ ಬಂದಿರೋದು. ನಮ್ಮೂರಲ್ಲಿ ಮುಳ್ಳಳ್ಳಿ ಹಬ್ಬ ಮುಗಿಸ್ಕೊಂಡು ಹೊಂಟೋಯ್ತಾಯಿದ್ರು. ಈ ಸಲ ಪಟ್ಲದಮ್ಮನ ಕೊಂಡ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ವಾರ ಇಲ್ಲೇ ಇದ್ದರು. ಜಾತ್ರೆಗೆ ಬಂದು ಸಾನೇ ದಿನವೇ ಆಗೋಯ್ತು ಅಕ್ಕ. ಈಗ ತಮಟೆ ಸೌಂಡ್ ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೂತಿರೋ ತವೇ ಡ್ಯಾನ್ಸ್ ಹೊಡಿತಾಯಿದ್ರು. ಹಂಗೂ ದೇವಸ್ಥಾನ ಪೂಜಾರಪ್ಪರು ಬಂದ್ಬಿಟ್ಟು ಅಲ್ಲೇ ಕುಣಿತಾಯಿದ್ದೀರಿ ಬನ್ನಿರಿ, ಇಲ್ಲೇ ಪೂಜೆ ಕುಣಿಸ್ತಾ ಇದ್ರಲ್ಲ ಅಲ್ಲೇ ಕುಣಿಯೋರಂತೆ ಬನ್ನಿರಿ ಅಂತ ಹಿಂಸೆ ಮಾಡ್ತಿದ್ರು. ಪಾಪ ನಾಚ್ಕೊಂಡು ಇಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಕೂತಿರೋ ತವೇ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಎಲ್ಲ ಕುಣ್ದು ಪಾಪ ಸಾಕಾಗೋಯ್ತು ಅವ್ರಿಗೂ. ಆಮೇಲೆ ಅಕ್ಕ ಫೋಟೋ ತಗೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು ಫೋಟೋ ಹೊಡ್ಕೊಳ್ಬಾ ಅಂದ್ಬಿಟ್ಟು ಅಮ್ಮ ಕೈ ಕೊಡು ಫೋಟೋ ಹೊಡೀಲಿ ಅಂತ ಕೊಟ್ಟರೆ ಅಮ್ಮ ಫೋಟೋ ಹೊಡಿತಾ ಇರಲಿಲ್ಲ. ಅವಳು ವೀಡಿಯೋ ಮಾಡ್ತಾಯಿದ್ಲು. ಈ ಥರ ಫೋಟೋ ವೀಡಿಯೋ ಮಾಡಿಕೊಂಡು ಈ ನೆಕ್ಸ್ಟ್ ಇಯರ್ ನೋಡ್ತಿದ್ರೆ ನಮಗೆ ಒಂಥರ ಖುಷಿ ಆಯ್ತದೆ. ಈ ಹೋದ ವರ್ಷ ಈ ಥರ ಮಾಡ್ದೋ, ಈ ಥರ ಇದ್ದು ಅಂತ. ನೆಕ್ಸ್ಟ್ ಇಯರ್ ಈ ಫೋಟೋ ನೋಡಿದ್ರೆ ಖುಷಿ ಆಗಬೇಕು. ಈಗ ಇದ್ದವ್ರು ನಾಳೆ ಇರ್ತೀವೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಒಂದೊಂದು ವೀಡಿಯೋ ಮಾಡೋದು. ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಈಗಂತೂ ನಾನಂತೂ. ಇಲ್ಲಿ ನೋಡಿ, ದೇವರನ್ನ ಒಳಮೆಡ್ಸ್ಕೊ ಕರ್ಕೊಬತ್ತಿರೋದು ಕೊಂಡಾಯೋದಕ್ಕೆ. ಕೊಂಡಾಯ ಹುಡುಗ ಬಂದು ನಮ್ಮನೆ ಪಕ್ಕದವನೇ ಮುನೇಶ ಅಂತ ಹೇಳ್ಬಿಟ್ಟು ಅವನು ಫಸ್ಟ್ ಟೈಮ್ ಕೊಂಡಾಯ್ತಿರೋದು ಮಾರಮ್ಮನ ಕೊಂಡನ. ಪಾಪ ಅದು ಫಸ್ಟ್ ಟೈಮ್ ಏನೋ ಎತ್ತೋ ಅಂತ ಪಾಪ ಅವ್ರ ಮನೆಯವ್ರಿಗೂ ಎಷ್ಟು ಭಯ ಇತ್ತು ಏನೋ. ಚೆನ್ನಾಗಿ ಕೊಂಡಾಯ್ದ. ಅವನ ಮುಖದಲ್ಲಿ ನೋಡಿ ಎಷ್ಟು ನಗು ಇತ್ತು ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಕೊಂಡಾಯ್ತಿದ್ದೀನಿ ಅಂತ ಭಯನೇ ಇರಲಿಲ್ಲ. ನಗ್ನಗಿತಾನೆ ತುಂಬಾ ಚೆನ್ನಾಗಿ ಕೊಂಡಾಯ್ದ ಫಸ್ಟ್ ಟೈಮ್ ಆದ್ರೂ. ಇಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.